ಚಿತ್ರದಲ್ಲಿ ಬೆಳವಣಿಗೋಸ್ಕರ ನಿಮ್ ಸಿನಿಮಾನೇ ನೀವು ಪೋಸ್ಟ್ಪೋನ್ ಮಾಡ್ಕೊಂಡ್ರಿ ಅಂತ. Compromise is not a word that is in my life at all. ನಾನು ಯಾರ ವಿಚಾರದಲ್ಲಿ ಯಾವ ವಿಚಾರದಲ್ಲಿ ನಾನು ಕಾಂಪ್ರಮೈಸ್ ಆಗೋ ಕ್ಯಾರೆಕ್ಟರ್ ಅಲ್ಲ. ಹ್ಯುಮ್ಯಾನಿಟಿ ಇಸ್ ಸಮಥಿಂಗ್ ಎಲ್ಸ್, ಲವ್ ಇಸ್ ಸಮಥಿಂಗ್ ಎಲ್ಸ್, ಓಕೆ, ಸಪೋರ್ಟ್ ಇಸ್ ಸಮಥಿಂಗ್ ಎಲ್ಸ್. ನನ್ನ ಮನೇಲೇ ನಾನು ಕಾಂಪ್ರಮೈಸ್ ಆಗಲ್ಲ. ಏನಕ್ಕೆ ಆಗ್ಬೇಕು? ಯಾವ ವಿಚಾರಕ್ಕೆ ಆಗ್ತಾ ಇದ್ದೀವಿ ಹೇಳಿ? ಒಳ್ಳೆ ಉದ್ದೇಶಕ್ಕೆ ಅಂತ ಸರ್. ದಟ್ ಇಸ್ ಸಪೋರ್ಟ್ ಸರ್, ದಟ್ ಇಸ್ ನಾಟ್ ಅ ಕಾಂಪ್ರಮೈಸ್. ಅಂಡ್ ಎಷ್ಟೋ ಜನ ಮಕ್ಕಳು ನಮ್ಮ ಮನೆಯಲ್ಲಿ ಬಂದು ಚಿಕ್ಕ ವಯಸ್ಸಿಂದ ಬಂದು ಬೆಳೆದಿರೋರಿದ್ದಾರೆ. ಕೆಲವು ಸಿನಿಮಾಗಳು ಬರ್ತಾ ಇದ್ದಾಗ ಎಷ್ಟು ಮಟ್ಟಿಗೆ ಅವ್ರು ಬೆಳೀತಾರೆ ಬಿಡ್ತಾರೆ ಅವ್ರ ಕೈಲಿದೆ ಸರ್. ಆಕ್ಚುಲಿ ಅವರ ಒಂದು ಕೆಟ್ಟ ಮೆಮರಿ ಆಗಿರೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಸೊ ಐ ಡಿಂಟ್ ವಾಂಟ್ ಇಟ್ ಅಷ್ಟೇ. ದಟ್ಸ್ ಆಲ್. ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಇಟ್ಸ್ ವೆರಿ ಪರ್ಸನಲ್. ಸೊ ವಿಲ್ ಲೀವ್ ಇಟ್ ಅಟ್ ದಟ್. ಅಂಡ್ ಸಪೋರ್ಟ್ ಅಂತ ಬಂದಾಗ ಏನಾಗಿದೆ, ಐ ಥಿಂಕ್ ಸ್ಟಾರ್ ವಾರ್ಸ್ ಅಂತ ನಾನು ಏನ್ ಹೇಳ್ತೀರಿ, ಅದೆಲ್ಲ ಆನ್ಲೈನ್ ಅಲ್ಲಿ ಫ್ರೆಂಡ್ಸ್ಗಳು ಅವರವರ ಏನೋ ಮಾಡ್ಕೋತಾ ಇರ್ತಾರೆ. ಅದೆಲ್ಲ ಇರ್ಬೇಕು, ಇರ್ಲಿ ಬಿಡಿ. ಎಂಟರ್ಟೈನ್ಮೆಂಟ್ ನಿಮಗೂ ಇರೋಲ್ಲ ಅಂದ್ರೆ ಕರೆಕ್ಟ್. ಈಗ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ನ್ಯೂಸ್ ಕವರ್ ಮಾಡಿ ಅಂತ ಫೋನ್ ಬರುತ್ತೆ, ಹೋಗ್ತಾ ಇರ್ತೀರಾ. ನಿಮಗೇನು ಎಂಟರ್ಟೈನ್ಮೆಂಟ್ ಮಾಡುವ? ಹಿಂಗ್ ಹೋಗ್ತಾ ಇದ್ರೆ ನಮ್ಗಳಿಗೆ ಅವ್ರು ಬೈಯೋದು, ಅವ್ರಗಳಿಗೆ ನಾವು ಬೈಯೋದು ಅಂತ ಏನೋ ನಡೀತಾ ಇರುತ್ತೆ. ಮಜಾ ತಗೊಂಡು ನೀವು ಹೋಗ್ತಾ ಇರ್ತೀರಾ. ಸತ್ಯಾಂಶ ಏನು ಇರಲ್ಲ. ಬಟ್ ಸಿ, ಲೆಟ್ ಮಿ ಟೆಲ್ ಯು ಸಮಥಿಂಗ್. ಇಟ್ಸ್ ಆಲ್ ದ ಪರ್ಸ್ಪೆಕ್ಟಿವ್, ಹೌ ಯು ಟೇಕ್ ಇಟ್. ಕರೆಕ್ಟ್. ಅದೆಲ್ಲ ನಡೀತಾ ಇರೋದು, ಅದೆಲ್ಲ ತಲೆಗೆಸ್ಕೊಂಡು ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ OTT ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು. ನಾವು ಅನೌನ್ಸ್ ಮಾಡಿ ಏನು ಕಮ್ಮಿ ಮಾಡಬೇಕಾಗಿಲ್ಲ. ಅದು OTT ಬರಲೇಬೇಕದು, ಆನ್ಲೈನ್ ಬರಲೇಬೇಕದು. ಸರ್, ಟುಡೇ ದಿಸ್ ಇಸ್ ದಿ ಹ್ಯಾಪನಿಂಗ್. ಪ್ಲೀಸ್ ಎಕ್ಸೆಪ್ಟ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. OTT ಬರಲೇಬೇಕು. ಹಾಗಂತ ಇವತ್ತು ಸಿನಿಮಾ ಥಿಯೇಟರ್ ರಿಲೀಸ್ ಆಗ್ಲಿಂದ OTT ಅವರು ತಗೊಂತಾ ಇಲ್ಲ. ಅಂಡ್ OTT ಅವರು ಪರ್ಚೇಸಿಂಗ್ ಸ್ಟಾಪ್ ಮಾಡಿದ್ದಾರೆ ಎಷ್ಟೋ ಕಡೆ. ಅಂಡ್ ಅಗೇನ್, ಮನೆಯಲ್ಲಿ ನಿಮಗೆ ದೇವ್ರ ಕೋಣೆಗೆ ಮಾತ್ರ ನೀವು ದೇವಸ್ಥಾನಕ್ಕೆ ಹೋಗೇ ಹೋಗ್ತೀರಾ ತಾನೆ, ಅದು ಪ್ರಪಂಚಕ್ಕೆ ಗೊತ್ತಿದೆ. ಈ OTT ಅಂದ್ಮೇಲೆ ಅದು ಬಂದೇ ಬರುತ್ತೆ, ಅದಿರುತ್ತೆ. ಬಟ್ ಈ ಮಧ್ಯದಲ್ಲಿ ಥಿಯೇಟ್ರಿಕಲ್ ಅಂತ ಏನಿದೆ, ದಟ್ ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅದನ್ನ ಮಿಸ್ ಮಾಡ್ಕೊಳಕ್ಕೆ ಯಾರು ರೆಡಿ ಇಲ್ಲ. ಈಗ ನೀವೇ ಆಗ್ಲಿ ನಾವೇ ಆಗ್ಲಿ ಎಷ್ಟೋ ಸಿನಿಮಾಗಳಿಗೆ ಹೋಗ್ತೀವಿ ಥಿಯೇಟರ್ಗೆ. ಬಟ್ ನಿಮ್ಮನ್ನ ಥಿಯೇಟರ್ ತನಕ ಸೆಳೆಯುವಂತದ್ದು ಏನ್ ಮಾಡಿದಾರ ಸಿನಿಮಾದವರು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಅದು ಹೊಸ ಪಿಕ್ಚರ್ ಆಗಿರ್ಬೋದು, ಸೊ ದೊಡ್ಡದಾಗಿರ್ಬೇಕಾಗಿಲ್ಲ. ಎಷ್ಟೋ ಹೊಸದ್ರ ಪಿಕ್ಚರ್ಗೆ ಇರೋ ಕರೋಡ್ ದೊಡ್ಡ ಪಿಕ್ಚರ್ಗೆ ಬಂದಿರೋದು ಎಷ್ಟೋ ಜನ. ಸೊ ಐ ಥಿಂಕ್ ಇಟ್ ಇಸ್ ಆಲ್ ಅಬೌಟ್ ದ ಮಾರ್ಕೆಟಿಂಗ್, ಹೌ ಯು ಆರ್ ಅಟ್ರಾಕ್ಟಿಂಗ್ ದ ಕ್ರೌಡ್. ಅವ್ರು ಯಾಕೆ ಇಲ್ಲ ಬಿಟ್ಟು ಥಿಯೇಟರ್ಗೆ ಬರ್ತಾ ಇದಾರೆ. ಸೊ ಇಟ್ ಇಸ್ ಅ ಪರ್ಪೆಚುವಲ್ ಕಾಂಪಿಟೇಷನ್. ಐ ಥಿಂಕ್ ವಿ ಹ್ಯಾವ್ ಟು ಸರ್ವೈವ್ ಬಿಟ್ ಇನ್ ದಟ್. ಅದನ್ನ ನಾವು ಎಸ್ಕೇಪ್ ಮಾಡೇ ಇಲ್ಲ ಅದರಲ್ಲಿ. ಅಂಡ್ ಜಸ್ಟ್ ಬಿಕಾಸ್ ಯು ಆರ್ ಅ ಬಿಗ್ ಫಿಲ್ಮ್, ದಟ್ ಡಸಂಟ್ ಮೀನ್ ಯು ಆರ್ ಎಕ್ಸ್ಕ್ಯೂಸ್ಡ್. ಯು ಹ್ಯಾವ್ ಟು ಡೂ ವಾಟ್ ಯು ಹ್ಯಾವ್ ಟು ಡೂ, ಮೇಬಿ ಇನ್ ಅ ಬಿಗರ್ ವೇ.